ಸರ್ ಆಮೇಲೆ ಈಗ ಪರ್ಮಿಷನ್ ಕೊಟ್ಟರೆ 18 ಶಾಸಕರನ್ನ ನಾನು ಕರ್ಕೊಂಡ್ಬರ್ತೀನಿ ಅಂತ ಸಿ ಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ ಸರ್. ಅವಶ್ಯಕತೆ ಇದೆ ಸರ್ ಕಾಂಗ್ರೆಸ್ಗೆ? ಇಲ್ಲ, ಅವಶ್ಯಕತೆ ಅನ್ನೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾಳೆ ನೀವು ನಮ್ಮ ತತ್ವ ಸಿದ್ಧಾಂತ ಒಪ್ಕೊಂಡು ಬಂದರೆ ನಾವು ಯಾಕೆ ಬೇಡ. ಆಮೇಲೆ ಪರ್ಮಿಷನ್ ಅಲ್ಲ, ನೀವೇ ನೋಡಿ. ಈಗ ಫಸ್ಟು ನಾನು ಹೇಳ್ದಂಗೆ BJPನಲ್ಲೇ ಏನೇನು ನಡೆದಿದೆ ನಿಮ್ಗೆ ಗೊತ್ತಿದೆ. ಈಗ ನಾವು ಕೊಡೋ ಅರ್ಧ ಮರ್ಯಾದೆ BJPಯವರು ಅವರ ರಾಜ್ಯಾಧ್ಯಕ್ಷರಿಗೆ ಕೊಡ್ತಾ ಇಲ್ಲ. ಏಕವಚನದಲ್ಲಿ ಮಾತಾಡ್ತಾರೆ. ಪೂಜ್ಯ ಅಪ್ಪಾಜಿ ಮತ್ತು ಅವ್ರ ಬಗ್ಗೆ ಅಂತ ನಾವು ಹೇಳೋದು ಸರ್. ವೇದಿಕೆ ಯಡಿಯೂರಪ್ಪ ಅವರು ವೇದಿಕೆ ಹತ್ತಬಾರ್ದು, ನಾಚಿಕೆ ಆಗುತ್ತೆ ಅಂತವರು ನಮ್ಮ ಪಾರ್ಟಿನಲ್ಲಿದ್ದಾರೆ ಅಂತ ಹೇಳಿದ್ದು ನಾವಾ ಸರ್? ಸೊ ಇವೆಲ್ಲ ಗೊಂದಲಗಳೇನಿದೆ ಫಸ್ಟ್ ಅವರು ಉತ್ತರ ಕೊಡಲಿ. BJP JDS ಶಾಸಕರಾಗಲಿ ಸಂಸದರಾಗಲಿ ಎಲ್ಲನೂ ಬಿಟ್ಟು ಬರೋಕ್ಕೆ ರೆಡಿ ಇದ್ದಾರೆ. ನೀವು ಹೇಳ್ದಂಗೆ ನಮ್ಗೆ ಅಗತ್ಯ ಇಲ್ಲ ಸದ್ಯಕ್ಕೆ. ಆಮೇಲೆ ಇವ್ರ ಥರ ಮಾಡೋದು ಏನೂ ಅಗತ್ಯ ಇಲ್ಲ. ಮೊನ್ನೆ ಅಶೋಕ್ ಸಾಹೇಬ್ರ ಸ್ಟೇಟ್ಮೆಂಟ್ ನೋಡಿದೆ. 3 ಗೆದ್ದಿದ್ದಕ್ಕೆ ಏನು ಭಾಳ ಕುಣಿದು ಕುಪ್ಪಳಿಸ್ತಾ ಇದ್ದೀರಾ ತಾವೆಲ್ಲರೂ, ನಾವು 17 ಗೆದ್ದಿದ್ವಿ ಹಂಗೆ ಅಲ್ಲ. ಇದು 17 ಗೆದ್ದಿದ್ದು ಹೆಂಗೆ ಇವರು ನಮ್ಮ ಕಡೆಯಿಂದ ತೊಗೊಂಡ್ತಾನೆ, ಅದು ಮರ್ತೋಗ್ಬಿಟ್ಟಿದ್ದಾರಾ? ಇದೇ ನೀವು ನೆನಪಿದ್ರೆ ನೀವು ಸ್ವಲ್ಪ ನೀವು ಮಾಧ್ಯಮ ಸ್ನೇಹಿತರು ನೀವು ಹಿಂದಿನ ಬೈ ಎಲೆಕ್ಷನ್ ವೀಡಿಯೋಗಳು ತೊಗೊಳ್ಳಿ. ಎಲ್ಲೆಲ್ಲಿ ವಿಜೇಂದ್ರ ಹೋಗಿದ್ದಾರೆ ಮಾಸ್ಟರ್ ಮೈಂಡ್ ಅಂತ ನೀವು ಪಂಪ್ ಹಾಕಿ ಮೇಲ್ ಮಾಡಿದ್ರಿ. ಈಗ 3 ಎಲೆಕ್ಷನ್ ಹೋದ ತಕ್ಷಣ ಪಾಪ ಮಾಸ್ಟರ್ ಮೈಂಡ್ ಎಲ್ಲಿ? ಮಾಸ್ಟರು ಇಲ್ಲ, ಮೈಂಡು ಇಲ್ಲ. ಇವೆಲ್ಲ ಸ್ವಲ್ಪ ಕೇಳಬೇಕಲ್ಲ ಅವರಿಗೆ. ಆವಾಗಿನ ಬೈ ಎಲೆಕ್ಷನ್ನಲ್ಲಿ ಇದ್ದಂಥ ವಿಜೇಂದ್ರ ಅವರಿಗೆ ಏನಾಯ್ತು ಈಗ? ಸೊ ಅದರಿಂದ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಅವರು ಭಾವನಾತ್ಮಕ ರಾಜಕೀಯ ಮಾಡ್ತಾರೆ, ನಾವು ಬದುಕು ಕಟ್ಟುವ ರಾಜಕೀಯ ಮಾಡ್ತೀವಿ ಸರ್. ಆಮೇಲೆ ಈಗ ಪರ್ಮಿಷನ್ ಕೊಟ್ಟರೆ 18 ಶಾಸಕರನ್ನ ನಾನು ಕರ್ಕೊಂಡ್ಬರ್ತೀನಿ ಅಂತ ಸಿ ಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ ಸರ್. ಅವಶ್ಯಕತೆ ಇದೆ ಸರ್ ಕಾಂಗ್ರೆಸ್ಗೆ? ಇಲ್ಲ, ಅವಶ್ಯಕತೆ ಅನ್ನೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾಳೆ ನೀವು ನಮ್ಮ ತತ್ವ ಸಿದ್ಧಾಂತ ಒಪ್ಕೊಂಡು ಬಂದರೆ ನಾವು ಯಾಕೆ ಬೇಡ. ಆಮೇಲೆ ಪರ್ಮಿಷನ್ ಅಲ್ಲ, ನೀವೇ ನೋಡಿ. ಈಗ ಫಸ್ಟು ನಾನು ಹೇಳ್ದಂಗೆ BJPನಲ್ಲೇ ಏನೇನು ನಡೆದಿದೆ ನಿಮ್ಗೆ ಗೊತ್ತಿದೆ. ಈಗ ನಾವು ಕೊಡೋ ಅರ್ಧ ಮರ್ಯಾದೆ BJPಯವರು ಅವರ ರಾಜ್ಯಾಧ್ಯಕ್ಷರಿಗೆ ಕೊಡ್ತಾ ಇಲ್ಲ. ಏಕವಚನದಲ್ಲಿ ಮಾತಾಡ್ತಾರೆ. ಪೂಜ್ಯ ಅಪ್ಪಾಜಿ ಮತ್ತು ಅವ್ರ ಬಗ್ಗೆ ಅಂತ ನಾವು ಹೇಳೋದು ಸರ್. ವೇದಿಕೆ ಯಡಿಯೂರಪ್ಪ ಅವರು ವೇದಿಕೆ ಹತ್ತಬಾರ್ದು, ನಾಚಿಕೆ ಆಗುತ್ತೆ ಅಂತವರು ನಮ್ಮ ಪಾರ್ಟಿನಲ್ಲಿದ್ದಾರೆ ಅಂತ ಹೇಳಿದ್ದು ನಾವಾ ಸರ್? ಸೊ ಇವೆಲ್ಲ ಗೊಂದಲಗಳೇನಿದೆ ಫಸ್ಟ್ ಅವರು ಉತ್ತರ ಕೊಡಲಿ. BJP JDS ಶಾಸಕರಾಗಲಿ ಸಂಸದರಾಗಲಿ ಎಲ್ಲನೂ ಬಿಟ್ಟು ಬರೋಕ್ಕೆ ರೆಡಿ ಇದ್ದಾರೆ. ನೀವು ಹೇಳ್ದಂಗೆ ನಮ್ಗೆ ಅಗತ್ಯ ಇಲ್ಲ ಸದ್ಯಕ್ಕೆ. ಆಮೇಲೆ ಇವ್ರ ಥರ ಮಾಡೋದು ಏನೂ ಅಗತ್ಯ ಇಲ್ಲ. ಮೊನ್ನೆ ಅಶೋಕ್ ಸಾಹೇಬ್ರ ಸ್ಟೇಟ್ಮೆಂಟ್ ನೋಡಿದೆ. 3 ಗೆದ್ದಿದ್ದಕ್ಕೆ ಏನು ಭಾಳ ಕುಣಿದು ಕುಪ್ಪಳಿಸ್ತಾ ಇದ್ದೀರಾ ತಾವೆಲ್ಲರೂ, ನಾವು 17 ಗೆದ್ದಿದ್ವಿ ಹಂಗೆ ಅಲ್ಲ. ಇದು 17 ಗೆದ್ದಿದ್ದು ಹೆಂಗೆ ಇವರು ನಮ್ಮ ಕಡೆಯಿಂದ ತೊಗೊಂಡ್ತಾನೆ, ಅದು ಮರ್ತೋಗ್ಬಿಟ್ಟಿದ್ದಾರಾ? ಇದೇ ನೀವು ನೆನಪಿದ್ರೆ ನೀವು ಸ್ವಲ್ಪ ನೀವು ಮಾಧ್ಯಮ ಸ್ನೇಹಿತರು ನೀವು ಹಿಂದಿನ ಬೈ ಎಲೆಕ್ಷನ್ ವೀಡಿಯೋಗಳು ತೊಗೊಳ್ಳಿ. ಎಲ್ಲೆಲ್ಲಿ ವಿಜೇಂದ್ರ ಹೋಗಿದ್ದಾರೆ ಮಾಸ್ಟರ್ ಮೈಂಡ್ ಅಂತ ನೀವು ಪಂಪ್ ಹಾಕಿ ಮೇಲ್ ಮಾಡಿದ್ರಿ. ಈಗ 3 ಎಲೆಕ್ಷನ್ ಹೋದ ತಕ್ಷಣ ಪಾಪ ಮಾಸ್ಟರ್ ಮೈಂಡ್ ಎಲ್ಲಿ? ಮಾಸ್ಟರು ಇಲ್ಲ, ಮೈಂಡು ಇಲ್ಲ. ಇವೆಲ್ಲ ಸ್ವಲ್ಪ ಕೇಳಬೇಕಲ್ಲ ಅವರಿಗೆ. ಆವಾಗಿನ ಬೈ ಎಲೆಕ್ಷನ್ನಲ್ಲಿ ಇದ್ದಂಥ ವಿಜೇಂದ್ರ ಅವರಿಗೆ ಏನಾಯ್ತು ಈಗ? ಸೊ ಅದರಿಂದ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಅವರು ಭಾವನಾತ್ಮಕ ರಾಜಕೀಯ ಮಾಡ್ತಾರೆ, ನಾವು ಬದುಕು ಕಟ್ಟುವ ರಾಜಕೀಯ ಮಾಡ್ತೀವಿ.